ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇದು ಅಮ್ಮನೂರಲ್ಲಿ ಗೌರಿ ಹಬ್ಬದ ಲಾಗು. ಇದು ಅಷ್ಟೇ 3 ದಿನದ ಲಾಗ್ ಇರುತ್ತೆ. ಗೌರಿ ಗುಡಿ ತುಂಬುವಂಥ ಲಾಗು, ಹಾಗೆ ಹಣ್ಣು ಕಾಯಿ ಮಾಡಿಸೋ ಅಂಥ ಲಾಗು. ಗೌರಿ ನೀರಲ್ಲಿ ಹೋಗುತ್ತಲ್ಲ ಗಂಡನ ಮನೆಗೆ, ಅದು ಮಾಡ್ತಾಯಿದ್ದೀನಿ. ನಾನು ಮನೆಯಲ್ಲಿ ಏನೂ ವಿಡಿಯೋ ಮಾಡಿಲ್ಲ, ದೇವಸ್ಥಾನದ ಹತ್ರ ಮಾತ್ರ ವಿಡಿಯೋ ಮಾಡಿದ್ದೀನಿ, ಈ ಥರ ಇದೆ ಅಂತ. ಅದು ಮಾತ್ರ ನಾನು ವಿಡಿಯೋ ಇದರಲ್ಲಿ ಹಾಕಿದ್ದೀನಿ. ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಇದು ಗೌರಿ ಹಬ್ಬ, ಗೌರಿ ಗುಡಿ ತುಂಬೋ ದಿನ, ಅವತ್ತು ಮೊದಲನೇ ರಾತ್ರಿ ದಿನ, ಇದು ಶುಕ್ರವಾರದ ದಿನ, 7ನೇ ತಾರೀಕು ಶುಕ್ರವಾರದ ದಿನ. ಇದು ಗುಡಿ ಇನ್ನು ಗುಡಿಗೆ ತುಂಬೋದಿಲ್ಲ, ಅವತ್ತು ರಾತ್ರಿ ಎಲ್ಲ ನಿದ್ದೆ ಕಟ್ಟಬೇಕಲ್ವ, ಅದಕ್ಕೋಸ್ಕರ ಭಜನೆ ಮಾಡ್ತಾಯಿದ್ದಾರೆ. ಇದು ಆವಾಗ ಭಜನೆ ಮಾಡ್ತಿದ್ದಾರೆ. ಈಗ ಬೆಳಗಿನ ಜಾವ 12 ಗಂಟೆಯಿಂದ ಗಂಡನ ಮನೆಯಿಂದ ತವ್ರ ಮನೆಗೆ ಗೌರಿ ಹೊರಟು ಬರೋದು. ಅಲ್ಲಿವರೆಗೂ ಮತ್ತೆ ಎಲ್ಲ ಮಲ್ಕೊಂಡ್ರೆ ಆಗೋಲ್ಲ ಅಂತ ಎಲ್ಲ ನಿದ್ದೆ ಕಟ್ತಾ ಇದ್ದಾರೆ. ಅದಕ್ಕೋಸ್ಕರ ಭಜನೆಗಳು ಇಟ್ಕೊಂಡಿದ್ದಾರೆ. ಈ ಕಡೆ ಆರೆಂಜ್ ಕಲರ್ ಅಡ್ಡ ಕಟ್ಟಿದ್ದಾರಲ್ಲ ಶಾಮಿಯಾನ, ಅಲ್ಲಿ ದೇವಸ್ಥಾನ ಇದೆ. ಈಗ ಇನ್ನು ದೇವಸ್ಥಾನ ಕಟ್ತಾ ಇದ್ದಾರೆ. ಅದು ಆ ಕಡೆ ಪಕ್ಕದಲ್ಲೇ, ಆ ಕಡೆ ಓಪನ್ ಇದೆ ನೋಡಿ, ಹೂವಿನಾರ ಹಾಕಿದ್ದಾರೆ ನೋಡಿ ದೊಡ್ಡದಾಗಿ. ಅಲ್ಲಿ ಒಂದು ಬ್ರಾಹ್ಮಣರ ಮನೆ ಇದೆ, ಅವ್ರ ಮನೆಯಲ್ಲಿ ಇಟ್ಟಿದ್ದಾರೆ ಗೌರಿನ. ಅಲ್ಲಿ ದೇವಸ್ಥಾನ ಈಗ ಸಿಂಪಲ್ಲಾಗೆ ಮಾಡ್ತಾಯಿದ್ದಾರೆ. ಈ ವರ್ಷ ಇನ್ನು ಜನ ಕಮ್ಮಿ ಇದ್ದಾರೆ. ವರ್ಷ ಫುಲ್ಲಾಗಿರೋರು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ನಮ್ಮ ಪಾಪುನು ಡ್ಯಾನ್ಸ್ ಮಾಡ್ತಿದ್ದಾನೆ. ಅವರು ಭಜನೆ ಮಾಡ್ತಾಯಿದ್ದಾರೆ, ಅವನು ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ನೋಡಿ ಯಾವ ಥರ ಮಾಡ್ತಾಯಿದ್ದಾನೆ. ಇಲ್ಲಿ ಯಾವಾಗ ಬರೋದಿದ್ರು ವರ್ಷಕ್ಕೊಂದ್ಸರಿ ಹೆಣ್ಮಕ್ಳೆಲ್ಲರೂ ಬರ್ತಾನೆ ಇರ್ತಾರೆ. ಬೆಂಗಳೂರಲ್ಲಿರೋರು, ಹೊರಗಡೆ ಎಲ್ಲಿದ್ದವರೆಲ್ಲ ಬರ್ತಾರೆ ಹೆಣ್ಮಕ್ಳು, ಊರಿನ ಹೆಣ್ಮಕ್ಳೆಲ್ಲ ಬರ್ತಾರೆ. ತುಂಬ ವಿಶೇಷವಾದಂಥ ಹಬ್ಬ ಇದು. ವರ್ಷಕ್ಕೊಂದ್ಸರಿ ಆದರೂ ಬಂದೋಗ್ಬೇಕಂತ ಈ ದೇವಿ ಹಬ್ಬ ಇದು. ತವ್ರ ಮನೆಗೆ ವರ್ಷಕ್ಕೊಂದ್ಸರಿ ಆದರೂ ಬರಬೇಕು, ಹೋಗಬೇಕು ಅರ್ಶಿನ ಕುಂಕುಮ ತೊಗೊಳಕ್ಕಾದರೂ ಬರಬೇಕು, ಹೋಗ್ಬೇಕು ಅಂತ ಹಬ್ಬ ಇದು. ತುಂಬ ವಿಶೇಷವಾದಂಥ ಹಬ್ಬ ಇದು. ತುಂಬ ಭಕ್ತಿಯಿಂದ ಮಾಡ್ತಾರೆ. ಇದು ಎಲ್ಲ ಒಂದೊತ್ತಿನ ಮೇಲೆ ಮಾಡುವಂಥ ಹಬ್ಬ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಪಾಪುದೇ ನೋಡಿ, ಫಸ್ಟು ನಮ್ಮ ಪಾಪುದೇ ಕುಣಿತಾ ಇರೋದು ಇಲ್ಲಿ ವಿಡಿಯೋದಲ್ಲಿ. ತುಂಬ ಚೆನ್ನಾಗಿದೆ ಪಾಪು ಆಡ್ತಾ ಇರೋದು. ಹೇಗೆ ಅನ್ನಿಸ್ತು ಪಾಪು ಡ್ಯಾನ್ಸು? ಪಾಪು ನೋಡೋ ಅಂಥ ದೃಶ್ಯ ಹೇಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ. ನಾನು ಈ ವಿಡಿಯೋ ಮಾಡೋದಕ್ಕೆ ಟೈಮೇ ಇರೋದಿಲ್ಲ, ಅದಕ್ಕೋಸ್ಕರ ಈ ಥರ 2 ದಿನದ್ದು 3 ದಿನದ ವಿಡಿಯೋ ಮಾಡ್ತಾಯಿದ್ದೀನಿ. ಈಗಾಗಲೇ ನೋಡಿ ಬೆಳಗಿನ ಜಾವ, ಇದು ನಾನು ಆಗಲೇ ಗೌರಿ ಗಂಡನ ಮನೆಯಿಂದ ಬಂದು ಮಗನ ಮನೆಗೆ ಹೋಗ್ಬಿಟ್ಟು ಮಗನ ಮನೆಯಿಂದ ವಾಪಸ್ ಬರ್ತಾ ಇದ್ದಾರೆ. ಇದಾಗಲೇ 4 ಗಂಟೆ ಆಗಿತ್ತು. ಆ ಟೈಮಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಾಗಲೇ ನಾವು ಹೋಗ್ಬಿಟ್ಟು ದೇವಿಗೆ ಕೈ ಮುಗಿದ್ಬಿಟ್ಟು 3 ಸುತ್ತು ದಿಂಡು ಉಳ್ಬಿಟ್ಟು ಎದ್ದು ಬಂದ್ವಿ. ನೋಡಿ ಇವರೆಲ್ಲ ಒಂದೊತ್ತಿನ ಮೇಲೇ ಆರತಿ ಹಿಡ್ದಿರೋದು. ಇಲ್ಲಿ ನೋಡಿ ದಿಂಡು ಇಳ್ತಾ ಇದ್ದಾರೆ. ಅವರು ಒಂದೊತ್ತಿನ ಮೇಲೇ ದಿಂಡು ಉಳ್ಳೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಆ ಟೈಮಲ್ಲೇ ಆಗಲೇ ಪಾಪು ಎದ್ದು ಬಂದಿದೆ. ಅವನೂ ಕೈ ಮುಗಿಸ್ಬಿಟ್ಟು ದಿಂಡು ಉಳಿಸಿದ್ವಿ. ಎಲ್ಲ ಗಂಡು ಮಕ್ಕಳೆಲ್ಲ ಈ ಥರ ಒಂದೊತ್ತು ಇದ್ಬಿಟ್ಟು ದಿಂಡು ಉಳ್ತಾರೆ. ಹೆಣ್ಮಕ್ಳೆಲ್ಲ ಆರತಿ ಹಿಡಿಯೋದು, ದಿಂಡು ಉಳ್ಳೋದು ಮಾಡ್ತಾರೆ. ಅಲ್ಲಿ ಪ್ರತಿಯೊಬ್ಬರು ಒಂದೊತ್ತಿನ ಮೇಲೆ ಮಾಡೋದು. ಆರತಿ ಹಿಡಿಯೋರಾಯಿತು, ಹಾಗೆ ದೇವ್ರನ್ನ ಹೊರೋರಾಯಿತು,
ಛತ್ರಿ ಇಡ್ತಿರೋರು, ಮತ್ತು ನಂದಿ ಕೋಲ್ ಕುಣಿಸೋರು, ಇದು ಪಂಜು ಅಂತ ಹಿಡಿತಾರಲ್ವ ಅದು ಹಿಡಿಯೋರು, ಮತ್ತು ಇದು ದಿಂಡುಳ್ಳೋರಿಗೆ ಬಟ್ಟೆ ಹಾಸ್ತಿದ್ದಾರಲ್ವ ಅಗಸರು, ಅವರು ಪ್ರತಿಯೊಬ್ಬರು ಒಂದೊತ್ತಿನ ಮೇಲೇ ಕೆಲಸ ಮಾಡ್ತಾ ಇರೋದು. ಯಾರೂ ಊಟ ಮಾಡಿಬಿಟ್ಟು ಮಾಡಲ್ಲ, ಒಂದೊತ್ತಿನ ಮೇಲೇ ಕೆಲಸ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಇದು. ಏನಾದರೂ ನಾವು ತಪ್ಪು ಕೆಲಸ ಮಾಡಿದ್ದೀವಿ ಅಂದರೆ ಏನಾದರೂ ಒಂದು ನೋಡಿಸ್ತಾರೆ ದೇವರು. ಅದರಿಂದ ತುಂಬ ಭಕ್ತಿಯಿಂದನೇ ಮಾಡ್ತಾರೆ. ನೋಡಿ ಅಲ್ಲಿ ಹಿಂದ್ಗಡೆ ಇದೆಯಲ್ಲ ಅದೇ ಮಗನ ಮನೆ ಇದು. ಅಲ್ಲಿಂದ ಎದುರು ಬಂದರೆ ಈ ಕಡೆ ಸ್ಟ್ರೈಟಾಗಿ ಗಂಡನ ಮನೆಯೂ ಇದೆ. ನಾನು ನಿಂತಿರೋ ಹಿಂದ್ಗಡೆ ಗಂಡನ ಮನೆ ಇದೆ, ಅಲ್ಲಿಂದ ಬರೋದು. ಬಂದುಬಿಟ್ಟು ಅಲ್ಲಿ ಮಗನಿಗೆ ಮುಖ ನೋಡಿಸ್ಬಿಟ್ಟು ಅಲ್ಲಿಂದ ತಿರ್ಕೊಬರೋದು. ಇದು ನಾನು ನೋಡ್ದಲ್ಲೇ ಕ್ಯಾಮ್ರಾ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಲ್ಲ ವಿಡಿಯೋ ಆಗಿದೆ. ತುಂಬ ವಿಶೇಷವಾದಂಥ ಹಬ್ಬ ಇದು. ವರ್ಷಕ್ಕೊಂದು ಸರಿ ಮಾಡ್ತಾರೆ. ಎಲ್ಲ ಊರಲ್ಲಿ ದೂರ ಇದ್ದಂಥ ಹೆಣ್ಮಕ್ಳೆಲ್ಲ ವರ್ಷಕ್ಕೊಂದು ಸರಿ ಇವತ್ತಿನ ದಿನ ಆದರೂ ಬಂದು ಎಲ್ಲ ಕೈ ಮುಗಿದು ಮಾರನೇ ದಿನ ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗೋವಂಥವ್ರು ಇರ್ತಾರೆ. ನೋಡಿ ಅಲ್ಲಿ ಮುಂದ್ಗಡೆ ನಿಂತಿದ್ದಾರಲ್ವ ಅವರು ದೇವ್ರು ಮಾಡಿರೋ ಅಂಥವ್ರು. ನೋಡಿ ಅಲ್ಲಿ ಪಾಪುನ ಮೊದಲೇ ಉಳಿಸ್ತಾ ಇದ್ದಾರೆ, ದಿಂಡು ಉಳಿಸ್ತಾ ಇದ್ದಾರೆ. ಬೇರೆ ಬೇರೆ ಪಾಪುಗಳು ದಿಂಡು ಉಳಿಸ್ಕೊಂಡು ಕರ್ಕೊಬರ್ತಾರೆ. ಗಂಡು ಮಕ್ಕಳೆಲ್ಲ ಈ ಥರ ದಿಂಡು ಉಳ್ತಾರೆ. ಇದು ನವಂಬರ್ ತಿಂಗಳಲ್ಲಿ, ಇದೇ ತಿಂಗಳಲ್ಲೇ 7ನೇ ತಾರೀಕು 5ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಹಬ್ಬ ಇದು. 5ನೇ ತಾರೀಕಿಂದ 6, 7, 8, 9, 10ವರೆಗೂ ಹಬ್ಬ ಇರುತ್ತೆ. ಇದು ತುಂಬ ಚೆನ್ನಾಗಿ ಹಬ್ಬ ಮಾಡ್ತಾರೆ ಇದು. ದೇವಿನೆಲ್ಲ ಅರಶಿನದಲ್ಲೇ ಮಾಡಿರ್ತಾರೆ. ಇದೆಲ್ಲ ತುಂಬ ಚೆನ್ನಾಗೇ ಇರುತ್ತೆ. ತುಂಬ ಅದ್ಭುತವಾದಂಥ ದೃಶ್ಯ ಇದು. ಈ ಸರಿನೇ ನಾವಿಷ್ಟು ಕ್ಲೋಸಾಗಿ ನೋಡಿರೋದು. ಈ ಸರಿ ಎಲ್ಲ ಜನ ಕಮ್ಮಿ ಇದ್ದಾರೆ, ಯಾಕಂದರೆ ದೇವಸ್ಥಾನ ಕಟ್ತಿದ್ದಾರಲ್ಲ. ನೆಕ್ಸ್ಟ್ ಶ್ರಾವಣ ಮಾಸದಲ್ಲಿ ಜಾತ್ರೆ ಇದೆ ಮತ್ತೆ ಅಂತ ಈ ಸರಿ ಕಮ್ಮಿನೇ ಜನ ಬಂದಿರೋದು. ಅವಾಗಿನ್ನ ವಿಶೇಷವಾಗಿದೆ ಹಬ್ಬ ಎಲ್ಲ, ತುಂಬ ಚೆನ್ನಾಗಿದೆ. ಈಗ ತವ್ರ ಮನೆಗೆ ನಾವು ಹೆಣ್ಮಕ್ಳು ಯಾವ ಥರ ಜಲ್ದಿ ಹೊರಡ್ತೀವೋ ಆ ಥರ ಅದನ್ನು ಹೋಗ್ತಾ ಇರೋದು. ನಾಳೆ ಗಂಡನ ಮನೆಗೆ ಬರಬೇಕಾದ್ರೆ ಅವಾಗಂತೂ ತುಂಬಾ ಕಷ್ಟ ಇದೆ ಬರಬೇಕಾದ್ರೆ. ಅದನ್ನು ವಿಡಿಯೋ ಇದೆ, ನೆಕ್ಸ್ಟ್ ನೋಡಿ. ಎಲ್ಲ ಆರತಿ ಹಿಡಿಯೋಂಥ ಹೆಣ್ಮಕ್ಳೆಲ್ಲ ತುಂಬ ಮುದ್ದಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿರ್ತಾರೆ. ತುಂಬಾ ಭಕ್ತಿಯಿಂದ ಎಲ್ಲರೂ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಅವರು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ನಡೆಯುತ್ತೆ. ನಾನು, ಅಮ್ಮ, ತನು, ಪಾಪು 4 ಜನನೂ ಫಸ್ಟ್ಗೆ ಹೋದ್ವಿ. 4 ಗಂಟೆಗೆ ಹೋಗಿ ದೇವ್ರನ್ನ ನೋಡಬೇಕಂತ ಹೋದ್ವಿ. ಆಮೇಲೆ ಜನ ನೋಡಿಬಿಟ್ಟು ಮತ್ತೆ ಫೋನ್ ಮಾಡಿದ್ಮೇಲೆ ಕೀರ್ತಿ ಹಾಗೆ ವಾಣಿ ಅಕ್ಕ ಇಬ್ಬರು ಬಂದರು. ಅವರು ಬಂದು ಕೈ ಮುಗಿದು ಇನ್ನು ಮತ್ತೆ 5:30 ಟೈಮ್ ಆಗಿತ್ತು. ಇನ್ನೇನು ಮನೆಗೆ ಹೋಗೋಣ ಅಂತ ಹೊರಟ್ವಿ.
ನಾನು ಯಾರನ್ನೂ ಇದರಲ್ಲಿ ವಿಡಿಯೋ ಕ್ಲಿಯರಾಗಿ ನಾನು ತೆಗ್ದಿಲ್ಲ. ದೇವ್ರ ಮಾತ್ರ ನಾನು ಕ್ಲಿಯರಾಗಿ ತೊಗೋಬೇಕಂತ ತೆಗಿತಾ ಇದ್ದೀನಿ ಅಷ್ಟೇ. ನನ್ನ ಮನೆಯಲ್ಲಿ ಏನು ಮಾಡಿದ್ವಿ ಏನು ಅಂತ ಏನೂ ತೆಗ್ದಿಲ್ಲ. ಮನೆಯಲ್ಲಿ ವಿಡಿಯೋ ಎಲ್ಲ ದೇವ್ರ ಮುಂದೆ ಮಾತ್ರ ನಾನು ವಿಡಿಯೋ ಮಾಡಿರೋದು. ನಿಮಗೆಲ್ಲರಿಗೂ ಈ ಥರ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಹಾಗೆ ಕ್ಲಿಯರ್ ಆಗಿದೆಯೋ ಹೇಗೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದೇವ್ರನ್ನ ಹೊತ್ತಿದಾರಲ್ಲ ಅವರೆಲ್ಲ ಲಿಂಗಾಯತರು. ಅವ್ರ ಮನೆಯಲ್ಲೇ ಮಾಡಬೇಕು ಇದು ದೇವ್ರನ್ನೆಲ್ಲ. ಅವರೇ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಎಲ್ಲ ಅವರೇ. ನೋಡಿ ಈಗಿನ ಕ್ಲಿಯರಾಗಿ ಇಷ್ಟು ಕಳೆ ಇರೋದು. ಆಗಲೇ ದೇವರು ನಾಳೆ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಕಳೆ ಇರಲ್ಲ. ನಾವೇ ಯಾವ ಥರ ಹೆಣ್ಮಕ್ಳು ತವ್ರ ಮನೆಯಿಂದ ಗಂಡನ ಮನೆಗೆ ಬರಬೇಕಾದ್ರೆ ಯಾವ ಥರ ದುಃಖ ಪಟ್ಕೊಂಡು ಬರ್ತೀವೋ ಆ ಥರ ಇರುತ್ತೆ. ಇನ್ನು ಬೆಳಗಾಗ್ತಾ ಆಗ್ತಾ ಜನ ಬರ್ತಾನೇ ಇದ್ದರು. ಇವರು ಹಿಂದ್ಗಡೆ ನೋಡಿ ಶೋಭಾ ಅಂತ ಹಾಡು ಹೇಳ್ಕೊಂಡು ಬರ್ತಿದ್ದಾರೆ. ಅವ್ರ ಹೆಣ್ಮಕ್ಳಿದ್ದಾರೆ ನೋಡಿ. ಇವರು 5 ಜನ ಹೆಣ್ಮಕ್ಳು ಒಂದೇ ಥರದ ಸೀರೆಗಳು ಉಟ್ಕೊಂಡಿದ್ದಾರೆ ನೋಡಿ. ಅವ್ರು ಮಾತ್ರ ಶೋಭಾ ಅಂತ ಹಾಡು ಹೇಳ್ತಾನೆ ಇರ್ತಾರೆ. ಅವರು ಒಂದೊತ್ತು ಮೇಲೆ ಮಾಡೋದು. ಅವರು ದೇವ್ರನ್ನ ಗುಡಿ ತುಂಬಿಸೋ ದೇವ್ರನ್ನ ರೆಡಿ ಮಾಡೋಕೆ ಅರ್ಶಿನ ಇದು ರೆಡಿ ಮಾಡ್ತಾರಲ್ವ, ಆವತ್ತಿನಿಂದನೂ ಒಂದೊತ್ತಿನ ಮೇಲೇ ಅವರು ಹಾಡು ಹೇಳ್ತಿರ್ತಾರೆ, ಶೋಭಾಂದ ಹಾಡು. ಕೀರ್ತಿನೋ ಅಕ್ಕನೋ ಅವರು ರೆಡಿಯಾಗಿ ಬಂದರು. ಮತ್ತು ನಾವು ದೇವಸ್ಥಾನಕ್ಕೆ ಬಂದು ಹಣ್ಣುಕಾಯಿ ಮಾಡಿಸ್ಕೊಂಡು ಬಂದ್ವಿ. ಅಲ್ಲಿಗೆ ನೋಡ್ಸಿದ್ನಲ್ಲ ಅದೇ ದೇವಸ್ಥಾನ, ಈಗ ಕಟ್ತಾ ಇರೋವಂಥ ದೇವಸ್ಥಾನ. ಇದು ಅಮ್ಮನ ಮನೆ ದೇವರು. ಇದು ಈಗ ಮಾರನೇ ದಿನ, ಭಾನುವಾರ ದಿನ, ಇದು ಶನಿವಾರ ದಿನ ಗುಡಿ ತುಂಬಿ ಹಣ್ಣು ಕಾಯೆಲ್ಲ ಮಾಡಿಸಾಯಿತು. 8ನೇ ತಾರೀಕಿದೆಲ್ಲ ಆಯಿತು. ಈಗ 9ನೇ ತಾರೀಕು ಬೆಳಿಗ್ಗೆ 4 ಗಂಟೆಯಿಂದ ಗಂಡನ ಮನೆಯಿಂದ ಹೊರಡ್ಸಿರ್ತಾರೆ. ಆವತ್ತಿಂದನೂ ಹೊರಟ್ರು 4 ಗಂಟೆಯಿಂದ ಹೊರಟ್ರು ಇನ್ನೂ ಬರ್ತಾಯಿಲ್ಲ. ಹಿಂದಕ್ಕೆ ಒಂದ್ಸರಿ ಹೋಗ್ತಾರೆ, ಮುಂದೆ ಒಂದ್ಸರಿ ಬರ್ತಾರೆ, ಈ ಥರ ಇದ್ದಾರೆ ನೋಡಿ. ಇದು ಊರು ಬಾಗಿಲು ಅಂತಾರಲ್ವ, ಊರು ಬಾಗಿಲು ಅಂತಾರೆ, ಚಾವಡಿ ಅಂತಾರೆ. ಈ ಥರ ನೋಡಿ. ಮಗ ಮುಂದೆ ಬಂದು ಆಗಲೇ ನಿಂತಿದ್ದಾನೆ. ಈಗಿನ್ನ ತಾಯಿ ಬರ್ತಾಯಿಲ್ಲ. ವೀರಭದ್ರ ಸ್ವಾಮಿ ಮಗ ಅಂದರೆ ಮತ್ತು ಯಾವ ದೇವರು ಅಂತ ಕೇಳ್ತೀರಾ, ಮಗ ವೀರಭದ್ರ ಸ್ವಾಮಿ. ನಾವು ಬಂದು 1 ಗಂಟೆ ಆಗಿತ್ತು ನಿಂತ್ಕೊಂಡು. ಎಷ್ಟೊತ್ತಾದರೂ ಅಲ್ಲಿಂದ ಹೊರಟು ಬರ್ತಾನೆ ಇಲ್ಲ. ಇನ್ನು ಇದು ಊರು ಬಾಗಿಲು ಒಳಗೆ ಬರಬೇಕಾದ್ರೆ ಇನ್ನೂ ಚೆನ್ನಾಗಿದೆ, ವಿಡಿಯೋಲ್ಲಿದೆ ನೋಡಿ. ಯಾವ ಥರ ಕೋಪದಿಂದ ಬಂದುಬಿಡ್ತಾರೆ ಹೊರಗಡೆ.
ನಾನು, ಅಮ್ಮ, ಹಾಗೆ ವಾಣಿ ಅಕ್ಕ, ಅಜ್ಜಿ ಮತ್ತು ಕೀರ್ತಿ ಅಣ್ಣ, ಹಾಗೆ ನಮ್ಮ ನಾದಿನಿ ಎಲ್ಲರೂ ಬಂದಿದ್ವಿ. ವಾಣಿ ಅಕ್ಕ ಬರಲಿಲ್ಲ, ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ನಂಗೆ ಕಾಲು ನೋಯ್ತಾ ಇದೆ ಅಂತ ಬರಲಿಲ್ಲ. ಇನ್ನೇನು ನಾವೆಲ್ಲ ದೇವ್ರು ನೋಡೋಣ ಅಂತ ಬಂದ್ವಿ. ಮತ್ತು ಲಕ್ಷ್ಮಣ ಹಾಸ್ಟ್ಲಲ್ಲಿ ಒಂದು ಸರಿ ನೋಡಿಸಿದ್ನಲ್ವ, ಅಕ್ಕನೂ ಬಂದಿದ್ದಾರೆ. ಅವ್ರದ್ದು ತವ್ರ ಮನೆ ನಮ್ಮೂರೇ ಅಲ್ವಾ, ಅದಕ್ಕೆ ಅವರು ಬಂದಿದ್ದಾರೆ. ನೋಡಿ ಇಲ್ಲೆಲ್ಲ ಆರತಿ ಹಿಡ್ದಿದ್ದಾರಲ್ಲ, ಅವರೆಲ್ಲ ಕರ್ಪೂರದ ಆರತಿ ಹಿಡ್ದಿರೋರು. ಇವತ್ತು ಹೋಗೋ ದಿನ ಕರ್ಪೂರದ ಆರತಿ. ನಿನ್ನೆ ಬರಬೇಕಾದ್ರೆ ಬತ್ತಿ ಆರತಿ ಹಿಡಿತಾರೆ, ಇವತ್ತು ಕರ್ಪೂರದ ಆರತಿ ಹಿಡ್ದಿದ್ದಾರೆ. ಇವತ್ತಾಗಲೇ ನೋಡಿ, ನಿನ್ನೆ ಇದ್ದಷ್ಟು ಕಳೆ ಇಲ್ಲ ನೋಡಿ ಗೌರಮ್ಮಗೆ. ನಾನು ಜೂಮ್ ಮಾಡಿ ನೋಡಿಸ್ತಾ ಇದ್ದೀನಿ, ದೂರದಲ್ಲಿರೋದೇ ನಾನು ಜೂಮ್ ಮಾಡಿ ನೋಡಿಸ್ತಾ ಇದ್ದೀನಿ. ಬರೋದಕ್ಕೆ ಎಷ್ಟೊತ್ತಾಗ್ಬಿಡ್ತು. ನಾವು ಚಾವಡಿ ಒಳಗೆ ನಿಂತಿದ್ದೀವಿ, ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಎಷ್ಟೊತ್ತಾಗ್ಬಿಡ್ತು. ಅಲ್ಲಿ ಕೆಳಗೆಲ್ಲ ಹೂವು ಹಾಕಿದಾರಲ್ಲ, ಅದು ಬುಡ್ಡೆಕಲ್ಲು ಅಂತಾರಲ್ವ ಅದು. ಈಗ ಸೂರು ಬೆಲ್ಲ ಅಂತ ಹಾಕ್ತಾರೆ, ಬೆಲ್ಲ ಹಾಗೆ ಮಂಡಕ್ಕಿ. ಈಗ ಕಳಿಸ್ಕೊಡ್ಬೇಕಾದ್ರೆ ಅದನ್ನು ಹಾಕ್ಬಿಟ್ಟು ಕೈ ಮುಗಿದು ಕಳಿಸ್ಕೊಡ್ಬೇಕು. ಈಗ ನೋಡಿ ಇವರೆಲ್ಲ ಆರತಿ ಹಿಡ್ದಿರೋರು. ಅಮ್ಮ ಒಳಗೆ ಬರದ ತಕ್ಷಣ, ಈ ಚಾವಡಿ ಒಳಗೆ ಬರದ ತಕ್ಷಣ ನುಗ್ಕೊಂಡು ಬಂದುಬಿಡ್ತಾರೆ. ಅದಕ್ಕೋಸ್ಕರ ಬೇಗ ಬೇಗ ನೀವು ಹೊರಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಇದು ಕರ್ಪೂರ ಆರತಿ ಹಿಡ್ದಿರೋ ಅಂಥವ್ರು ಇಲ್ಲ. ಅಲ್ಲಿ ಭಕ್ತಾದಿಗಳೆಲ್ಲ ಕರ್ಪೂರ ತಂದು ಕೊಡ್ತಾ ಇರ್ತಾರೆ. ನೋಡಿ ಈಗ ಆ ಕಡೆ ಒಂದ್ಸರಿ ಹೋಗ್ತಾರೆ, ಈ ಕಡೆ ಒಂದ್ಸರಿ ಬರ್ತಾರೆ, ತೂಗ್ತಾ ಇರ್ತಾರೆ. ಸಮಾಧಾನ ಮಾಡೋದಕ್ಕೋಸ್ಕರ ನಿಂಬೆಹಣ್ಣು ಎಳೆದಗ್ಬಿಟ್ಟು ತೆಂಗಿನಕಾಯಿ ಹೊಡೆದು ಎಲ್ಲ ಮಾಡ್ತಾರೆ. ಆದರೂ ಎಷ್ಟು ಕೋಪ ಅಂದರೆ ಅಷ್ಟು ಕೋಪ ಇರುತ್ತೆ ನೋಡಿ. ಆ ಮೂಲೆಗೆ ಹೋಗಿ ನಿಂತ್ಕೊಬಿಟ್ರು, ಅಲ್ಲೇ ಒಂದು ಅರ್ಧ ಗಂಟೆ ನಿಂತ್ಕೊಂಡ್ರು. ಅದೇ ಎಲ್ಲ ಕ್ಲಿಯರಾಗಿ ತೆಗಿಯೋದಕ್ಕೆ ಇನ್ನು ಲೆಂತಿ ವಿಡಿಯೋ ಆಗುತ್ತೆ ಅಂತ ನಾನು ಅಲ್ಲಲ್ಲೇ ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ. ಈಗ ಒಂದೇ ಸರಿ ನುಗ್ಕೊಂಡು ಬಂದುಬಿಡ್ತಾರೆ ನೋಡಿ. ಅಲ್ಲಿ ಆ ಮೂಲೆಯಲ್ಲಿ ನಿಂತ್ಕೊಂಡು ಅಲ್ಲೇ ಅರ್ಧ ಗಂಟೆ ವೆಯ್ಟ್ ಮಾಡಿ ನುಗ್ಕೊಂಡು ಬಂದುಬಿಡ್ತಾರೆ. ಆರತಿ ಅವರೆಲ್ಲ ಹೊರಗೆ ನಡೀರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನೀವು ನೋಡಿ ಅಬ್ಸರ್ವ್ ಮಾಡಿ, ನಿನ್ನೆ ಇದ್ದಷ್ಟಕ್ಕೂ ಇವತ್ತಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ.
ಈಗ ಮೂಲೆಗೆ ನಿಂತ್ಕೊಂಡು ಎಷ್ಟೊತ್ತು ವೆಯ್ಟ್ ಮಾಡ್ತಿದ್ದಾರೆ ನೋಡಿ. ನಾನು ಇದು ಅಬ್ಸರ್ವ್ ಮಾಡಬೇಕಂತಂದರೆ ವಿಡಿಯೋ ಮಾಡಿದ್ದೀನಿ. ಎಷ್ಟೊತ್ತವರೆಗೂ ಅಲ್ಲೇ ವೆಯ್ಟ್ ಮಾಡಿ 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 ಒಂದೇ ಸರಿ ನುಗ್ಕೊಂಡು ಬಂದರು. ನೋಡಿ ಇಲ್ಲಿ ಈಗ ತೆಂಗಿನಕಾಯಿ ಹಾಗೆ ನಿಂಬೆಹಣ್ಣು ಎಲ್ಲ ಇಳೆ ತೆಗಿತಾ ಇದ್ದಾರೆ. ಈಗ ನೋಡಿ ಒಂದು ಸರಿ ನುಗ್ಕೊಂಡು ಹೊರಟ್ಬಿಡ್ತಾರೆ. ಹಾಗೆ ಈಗ ಅನ್ನನೂ ಇಳೆ ತೆಗಿತಾ ಇದ್ದಾರೆ. ನಾನು ಇದೇ ಸರಿನೇ ಇನ್ನು ಈ ಥರ ಕ್ಲಿಯರಾಗಿ ಇಷ್ಟು ವರ್ಷಕ್ಕೆ ಈ ಸರಿನೇ ಇಷ್ಟು ಕ್ಲಿಯರಾಗಿ ನೋಡ್ತಾ ಇರೋದು. ಅಲ್ಲಿ ಕೆರೆಯಲ್ಲಿ ಬಿಟ್ಟು ಬರಬೇಕಾದ್ರೇನೋ ಅಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತಾರಂತೆ. ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಇಯರ್ ಹೋದರೆ ನಾನು ವಿಡಿಯೋ ಮಾಡ್ತೀನಿ. ನೋಡಿ ನೋಡಿ ಯಾವ ಥರ ಬರ್ತಾರೆ ಈಗ ಜನ. ನೋಡಿ ಯಾವ ಥರ ಅವ್ರು ಹೊತ್ಕೊಂಡಿರೋರ ಕೈಲೇ ಆಗ್ತಾಯಿಲ್ಲ, ಅಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾರೆ ಅಮ್ಮ. ನೋಡಿ ಆ ಕಡೆ ಮೂಲೆಗೆ ಹೋಗಿ ನಿಂತ್ಕೊಂಡ್ರು. ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲೋಗಿ ನಿಂತ್ಕೊಂಡು ಹಿಂದಕ್ಕೆ ಒಂದು ಸರಿ ಹೇಳ್ಕೊಂಡ್ರು. ಈ ಥರ ನೋಡಿ ಹೊತ್ಕೊಂಡಿರೋರಿಗೆ ಡ್ರಿಪ್ಪೇ ಸಿಗೋಲ್ಲ, ಆ ಥರ ನುಗ್ಗಿಬಿಡ್ತಾರೆ. ಕೋಪದ ಮೇಲೆ ಇಲ್ಲಿ ಪಕ್ಕದಲ್ಲೇ ಮಗ ನಿಂತಿದ್ನಲ್ವ, ಕೋಪದ ಮೇಲೆ ಹೋಗಿ ಆ ಮೂಲೆಗೆ ಹೋಗಿ ನಿಂತಿದ್ದಾರೆ. ಅಲ್ಲಿಂದ ನಿಧಾನಕ್ಕೆ ಇನ್ನೂ ನಿಧಾನ ಮಾಡ್ತಾಳೆ. ಈಗ ಹೋಗಬೇಕಾದ್ರೆ ಹೇಗಂದ್ರೆ 8 ಗಂಟೆ 8:30 ಆಗುತ್ತೆ ನೀರಲ್ಲಿ ಹೋಗೋ ಅಷ್ಟರಲ್ಲಿ. ತುಂಬ ಲೇಟ್ ಮಾಡ್ತಾಳೆ. ತುಂಬ ಲೇಟ್ ಆಗುತ್ತೆ ಅಲ್ಲಿ ನಿಂತ್ಕೊಂಡು ಮುಂದೆ ಒಂದೊಂದು ಹೆಜ್ಜೆ ಇಟ್ಕೊಂಡು ಹಿಂಗೆ ಮುಂದೆ ಹೋಗ್ತಾನೆ ಇರ್ತಾರೆ. ಮೆಲ್ಲಗೆ ಹೋಗ್ತಾರೆ, ತುಂಬ ನಿಧಾನ ಹೋಗೋದಕ್ಕೆ. ಹೇಗೆ ಅನ್ನಿಸ್ತು ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತಾ ಹೇಗೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಹಾಗೆ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಕಮೆಂಟಲ್ಲಿ ಹೇಗಿದೆ ಅಂತ ನನಗೆ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ತುಂಬ ಜನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ. ಈ ಕಡೆ ಎಲ್ಲ ಜಾತ್ರೆಗಳೆಲ್ಲ ಹಾಕ್ಕೊಂಡಿದ್ದಾರೆ. ಜಾತ್ರೆಗಳು ಮತ್ತು ಈ ರಂಕಲರಾಟಿ ಮತ್ತು ಏನೇನೋ ಐಟಮ್ಸ್ ಎಲ್ಲ ಹಾಕ್ಕೊಂಡಿದ್ದಾರೆ. ನಾನು ದೇವ್ರದ್ದು ಮಾತ್ರ ಈ ವಿಡಿಯೋಲೆಲ್ಲ ಫುಲ್ಲು ದೇವ್ರದ್ದೇ ಇದೆ. ತುಂಬ ಲೆಂತಿ ಆಗುತ್ತೆ ಅಂದ್ಕೊಳ್ತೀನಿ. ಲೆಂತಿ ಆಗಿದೆ ಅಂದರೆ ಕ್ಷಮಿಸಿ. ತುಂಬ ಚೆನ್ನಾಗಿದೆ, ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ ಇಲ್ಲಿನೂ ಮುಂದೆ ಹಾಗೆ ಸ್ವಲ್ಪ ಚಾವಡಿ ಮುಂದೆ ಬಿಟ್ಟು ಬಂದರು, ಊರು ಬಾಗಿಲು ಬಿಟ್ಟು. ಈ ಹೊಗೆ ಎಲ್ಲ ಕರ್ಪೂರದ ಆರತಿ ಇಟ್ಕೊಂಡಿದ್ದಾರಲ್ಲ, ಆ ಹೊಗೆ ಇದು. ಮಂಡಕ್ಕಿ ಹಾಗೆ ಬೆಲ್ಲನೂ ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ವಿಡಿಯೋ ತುಂಬ ಚೆನ್ನಾಗಿದೆ, ಅದು ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋ ಬರುತ್ತೆ.
ಹಾಗೆ ನೀವೆಲ್ಲ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಇನ್ನೂ ತುಂಬ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೂ ಇಷ್ಟ ಆಗ್ತಾಯಿದೆ. ನೀವೆಲ್ಲ ಸಪೋರ್ಟೇ ಮಾಡ್ತಾಯಿಲ್ಲ. ನಮ್ಮಂಥ ಚಿಕ್ಕ ಯೂಟ್ಯೂಬರ್ನೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಎಷ್ಟು ಫೋಟೋ ತೊಗೊಳ್ಳೋಣ ಅಂದರೂ ಸಿಗ್ತಾನೆ ಇಲ್ಲ. ಯಾರೋ ಒಬ್ರು ಅಡ್ಡ ಬರ್ತಾನೆ ಇದ್ದಾರೆ. ಈಗ ನಿಧಾನಕ್ಕೆ ಒಂದೊಂದು ಹೆಜ್ಜೆ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇದು ಬೆಳ್ಳಿದು ರಥ, ಬೆಳ್ಳಿದು ಪಲ್ಲಕ್ಕಿ ಅಂತಾರಲ್ವ, ಅದನ್ನೇ ವರ್ಷ ಬಳಸ್ಕೊಂಡು ದೇವಿನ ಗುಡಿ ತುಂಬಿಸ್ಕೊಳ್ಳೋದಾಯಿತು, ನೀರಲ್ಲಿ ಬಿಟ್ಟು ಬರೋದಾಯಿತು ಮಾಡ್ತಾರೆ. ಇದರಲ್ಲೆಲ್ಲ ದೇವ್ರದ್ದೇ ಇದೆ, ಯಾವುದೇ ಬೇರೆ ಇದು ಎಲ್ಲ ಇಲ್ಲ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಎಲ್ಲ ತುಂಬ ಚೆನ್ನಾಗಿರೋವಂಥ ವೀಡಿಯೋಸೇ ಬರುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ತುಂಬ ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ನನ್ನಂಥ ಚಿಕ್ಕ ಯೂಟ್ಯೂಬರ್ನ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್. ನೋಡ್ತಾ ಇರಿ ಹೇಗಿದೆ ಅಂತ. ಒಂದು ಚೆನ್ನಾಗಿದೆ ಅಂದರೆ ಒಂದು ರೆಡ್ ಹಾರ್ಟ್ ಕೊಡಿ, ಚೆನ್ನಾಗಿಲ್ಲ ಅಂದರೆ ಬ್ಲೂ ಹಾರ್ಟ್ ಕೊಡಿ. ಹೇಗಿದೆ ಅಂತ ಹೇಳಿ. ಬಾಯ್ ಫ್ರೆಂಡ್ಸ್.